ಕುಳಿತು ಮಾಡುವ ಪರ್ವತಾಸನ. ಪದ್ಮಾಸನ ಬನ್ನಿ. ನಿಮ್ಮ ಎಡತೊಡೆ ಮೇಲೆ ಬಲಪಾದ, ಬಲತೊಡೆ ಮೇಲೆ ಎಡಪಾದ, ಎರಡು ಕೈಯಲ್ಲಿ ಎದುರು ಬಡ್ಕೊಳ್ಳಿ. ದೀರ್ಘ ಉಸಿರು ತಗೊಳ್ಳಿ. ಹಸ್ತವನ್ನು ಹೊಡೆದ್ರಿ. ನಮಸ್ಕಾರ ಹೋಗ್ತಿ ಬನ್ನಿ. ಬೆನ್ನ ಬುದ್ಧಿ ನೇರವಾಗಿರಲಿ. ನಿಮ್ಮ ಕೈಗಳನ್ನು ಚೆನ್ನಾಗಿ ಮೇಲೆ ಕೆಳೆಯಿರಿ. ಉಸಿರಾಟ ಸಹಜವಾಗಿರಲಿ. ಪರ್ವತಾಸನ. ಕುತ್ತಿಗೆ, ಬೆನ್ನು, ಸೊಂಟದ ಭಾಗದ ನೋವು, ಭುಜದ ನೋವನ್ನು, ಮೊಣಕಾಲ ನೋವನ್ನು ಕಡಿಮೆ ಮಾಡೋಕ್ಕೆ, ನಿಮ್ಮ ಬೆನ್ನಿಗೆ ಮತ್ತು ಮೊಣಕಾಲುಗಳಿಗೆ ಶಕ್ತಿ ನೀಡೋಕ್ಕೆ ಉಪಯುಕ್ತವಾದಂಥ ಆಸನ. ಉಸಿರು ಬಿಡ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ, ಕಾಲುಗಳನ್ನು ಹಾಕಿ ಮತ್ತೊಂದು ಬದಿಯಿಂದ ಪದ್ಮಾಸನ. ಈಗ ನಿಮ್ಮ ಬಲತೊಡೆ ಮೇಲೆ ಎಡಪಾದವನ್ನು ತನ್ನಿ. ಎಡತೊಡೆ ಮೇಲೆ ಬಲಪಾದ, ಎರಡು ಕಾಲನ್ನು ಎರಡು ಹಾಕಿ ಒಂದೇ ಒಂದರಿಂದ ಹಾಕಿ. ಎರಡು ಕೈಗಳನ್ನು ಒಂದೊಂದು ಹಾಕೊಳ್ಳಿ. ನೀವು ಎದೆ ತಗೊಳ್ಳಿ. ದೀರ್ಘ ಉಸಿರನ್ನು ತಗೊಳ್ಳಿ. ಹಸ್ತಗಳನ್ನು ಬಳಸ್ರಿ. ತಲೆಯನ್ನು ಎತ್ತೊಳ್ಳಿ. ಚೆನ್ನಾಗಿ ಮೇಲೆ ಕೆಳೆಯಿರಿ. ಉಸಿರಾಟ ಸಹಜವಾಗಿರಲಿ. ಪರ್ವತಾಸನ ಎರಡನೇ ವಿಧಾನ. ಉಸಿರು ಬಿಡ್ತಾ ನಿಧಾನವಾಗಿ ಕೈಯನ್ನು ಹಂತ ಹಂತವಾಗಿ ಕೆಳಗಿಳಿಸಿ. ನೆಕ್ಸ್ಟ್ ಮುಂದಿನ ಆಸನ ಜಾನು ಶೀರ್ಷಾಸನ. ನಿಮ್ಮ ಎಡತೊಡೆಗೆ ಬಲಾಂಗ ಮುಗಿಸ್ರಿ. ಎರಡು ಕೈಗಳನ್ನು ಮೊಣಕಾಲುಗಳ ಮೇಲೆ ತಗೊಳ್ಳಿ. ಅಂತ ಎರಡು ಕೈ ಮೇಲೆ ತಂದು ಉಸಿರು ಬಿಡ್ತಾ ನಿಮ್ಮ ಮುಂದುಗಡೆ ವಾಗ್ರಿ. ಕೈ ಬೆರಳಿಂದ ಕಾಲಿನ ಬೆರಳುಗಳನ್ನು ಹಿಡ್ಕೊಳ್ಳಿ. ಹಾಗೆ ಇನ್ನೂ ಸಾಧ್ಯವಾದರೆ ನಿಮ್ಮ ಹಣೆ ಅಥವಾ ಮೂಗನ್ನು ನಿಮ್ಮ ಮೊಣಕಾಲಿಗೆ ಮುಟ್ಟಿಸುವ ಪ್ರಯತ್ನ ಮಾಡಿರಿ. ಉಸಿರಾಟ ಸಹಜವಾಗಿರಲಿ. ಜಾನು ಶೀರ್ಷಾಸನ. ಮತ್ತೆ ಉಸಿರು ಅಂತ ಎರಡು ಕೈ ಮೇಲೆ ತಂದು ಕೈಗಳನ್ನು ಕೆಳಗಿಳಿಸ್ರಿ. ಅದೇ ರೀತಿ ಇನ್ನೊಂಬದಿಯಿಂದ ನಿಮ್ಮ ಬಲತೊಡೆಗೆ ಎಡವನ್ನು ಮುಗಿಸ್ರಿ. ಎರಡು ಕೈಗಳನ್ನು ಮೊಣಕಾಲ ಮೇಲೆ ತಂದು ಉಸಿರು ಅಂತ ಮೇಲೆ ತಗೊಳ್ಳಿ. ಉಸಿರು ಬಿಡುತ್ತಾ ನಿಮ್ಮ ಮುಂದುಗಡೆ ಬಾಗಿ ಕೈ ಬೆರಳಿಂದ ಕಾಲಿನ ಬೆರಳನ್ನು ಮುಟ್ಟಿ. ಉಸಿರಾಟ ಸಹಜವಾಗಿರಲಿ. ಮತ್ತೆ ಉಸಿರು ಅಂತ ಎರಡು ಕೈ ಮೇಲೆ ತಂದು ಕೆಳಗಿಳಿಸ್ರಿ. ಕಾಲನ್ನು ಮುಂಚಾಚ್ರಿ. ಎರಡು ಕಾಲು ಜೋಡಿಸ್ಕೊಳ್ಳಿ. ಪಶ್ಚಿಮೋತ್ತಾನಾಸನ. ಎರಡು ಕೈ ಮೊಣಕಾಲ ಮೇಲೆ ತಗೊಳ್ಳಿ. ಉಸಿರು ಅಂತ ಎರಡು ಕೈ ಮೇಲೆ ತಂದು ಉಸಿರು ಬಿಡ್ತಾ ನಿಮ್ಮ ಮುಂದುಗಡೆ ಬಾಗ್ರಿ. ಕೈ ಬೆರಳುಗಳಿಂದ ಕಾಲಿನ ಬೆರಳುಗಳನ್ನು ಇಟ್ಕೊಳ್ಳಿ. ಉಸಿರಾಟ ಸಹಜವಾಗಿರಲಿ. ಮೆಂಟೆ. ಉಸಿರು ಅಂತ ಮತ್ತೆ ಎರಡು ಕೈ ಮೇಲೆ ತಂದು ಕೆಳಗಿಳಿಸ್ರಿ. ನೆಕ್ಸ್ಟ್ ಮುಂದೆ ಬಾಗಿ ಆಸನ ಆದಮೇಲೆ ಹಿಂದೆ ಬಾಗಿ ಮಾಡುವಂಥ ಆಸನ ಯಾವುದ್ರಿ? ಪೂರ್ವೋತ್ತಾನಾಸನ. ಎರಡು ಕಾಲು ಕೂಡೇ ಇರಲಿ. ಎರಡು ಕೈಗಳನ್ನು ಬೆನ್ನಿನ ಸಪೋರ್ಟ್ ತಗೊಳ್ಳಿ. ನಿಮ್ಮ ಅಂಗೈ ಮತ್ತು ಅಂಗಾಲ ಮೇಲೆ ಭಾರ ಹಾಕಿ ಸುತ್ತೋಂತ ಸೊಂಟದ ಭಾಗವನ್ನು ಎಷ್ಟು ಸಾಧ್ಯವಾಗುತ್ತಷ್ಟು ಮೇಲೆ ಕೆತ್ತಿರಿ. ಕುತ್ತಿಗೆಯನ್ನು ಹಿಂದಕ್ಕೆ ಹಾಕಿರಿ. ಉಸಿರಾಟ ಸಹಜವಾಗಿರಲಿ. ನಿಮ್ಮ ಭುಜಗಳಿಗೆ, ಬೆನ್ನಿನ ಭಾಗಕ್ಕೆ, ಸೊಂಟದ ಭಾಗಕ್ಕೆ ಶಕ್ತಿಯನ್ನು ನೀಡೋಕೆ ಉಪಯುಕ್ತವಾದಂಥ ಆಸನ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಬನ್ನಿ. ನೆಕ್ಸ್ಟ್ ಇದಾದ್ಮೇಲೆ ವಕ್ರಾಸನ. ನಿಮ್ಮ ಎಡ ಮೊಣಕಾಲ ಹತ್ರ ಬಲ ಪಾದವನ್ನು ತನ್ನಿ. ಬಲಗೈ ಬೆನ್ನಿಂದೆ ನಿಮ್ಮ ಎಡಗೈ ಮೇಲೆ ತಂದು ನಿಮ್ಮ ಬಲಗಡೆಯ ಪಾದವನ್ನು ಹಿಡ್ಕೊಳ್ಳಿ. ಸೊಂಟದ ಭಾಗವನ್ನು ತಿರುಗಿಸ್ರಿ. ಕುತ್ತಿಗೆ ತಿರುಗಿಸ್ರಿ. ಎಷ್ಟು ಸಾಧ್ಯವಾಗುತ್ತಷ್ಟು ಹಿಂದ್ಗಡೆ ನೋಡಿ. ಉಸಿರಾಟ ಸಹಜವಾಗಿರಲಿ. ಬಲಗೈ ತಂದು ಪಾದವನ್ನು ಇಟ್ಕೊಳ್ಳೋ ಪ್ರಯತ್ನ. ಸೊಂಟದ ಭಾಗ ತಿರುಗಿಸಿ, ಕುತ್ತಿಗೆ ತಿರುಗಿಸಿ. ಹಿಂಗೆ ನೋಡ್ರಿ. ಮತ್ತೆ ಉಸಿರು ಎಡಗೈ ಮೇಲೆ ತೋಳಿ. ಉಸಿರು ಬಿಡುತ್ತಾ ಅದೇ ರೀತಿ ಮುಂಬದಿಯಿಂದ ನಿಮ್ಮ ಬಲ ಮೊಣಕಾಲ ಎಡ ಪಾದ, ಎಡಗೈ ಬೆನ್ನಿಂದೆ ನಿಮ್ಮ
ಬಲಗೈ ಮೇಲೆ ತಂದು ಎಡಗಡೆ ಪಾದವನ್ನು ಹಿಡ್ಕೋಬೇಕು. ಸೊಂಟದ ಭಾಗ ತಿರುಗಿಸಿ, ಕುತ್ತಿಗೆ ತಿರುಗಿಸಿ. ಇನ್ನು ನೋಡ್ರಿ, ಎಷ್ಟು ಸಾಧ್ಯವಾಗುತ್ತಷ್ಟು ಈ ಆಸನದಿಂದ ಶುಗರ್ ಪ್ರಮಾಣ ಕಡಿಮೆ ಮಾಡೋಕೆ, ಹೊಟ್ಟೆ ಬಲವನ್ನು ತಿರುಗಿಸೋಕೆ ಬಹಳ ಉಪಯುಕ್ತವಾದಂಥ ಆಸನ ವಕ್ರಾಸನ. ಮತ್ತೆ ಉಸ್ತು ಅಂತ ಬಲಗೈ ಮೇಲೆ ಕೆಳಗೆ ಇಳಿಸ್ರಿ, ಕಾಲು ನಿಮಿಷ. ನೆಕ್ಸ್ಟ್ ಮುಂದಿನ ಆಸನ ಅರ್ಧ ಇದು ಗೋಮುಖಾಸನ ಮಾಡಿದ್ರೆ ಅರ್ಧ ಮತ್ಸ್ಯೇಂದ್ರಾಸನ. ಎಸ್, ನಿಮ್ಮ ಬಲಗಾಲ ಕಡೆಗೆ ಎಡಗಾಲನ್ನು ತರಬೇಕು. ನಿಮ್ಮ ಎಡ ಮೊಣಕಾಲ ಬಲಪಾದವನ್ನು ತನ್ನಿ. ನಿಮ್ಮ ಎಡಗೈ ಮೇಲೆ ತಂದು ಬಲಗಡೆಯ ಪಾದವನ್ನು ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಸೊಂಟದ ಭಾಗ ತಿರುಗಿಸ್ರಿ, ಕುತ್ತಿಗೆ ತಿರುಗಿಸ್ರಿ. ಎಷ್ಟು ಸಾಧ್ಯವಾದಷ್ಟು ಹಿಂದುಗಡೆ ನೋಡಿ. ಉಸಿರಾಟ ಸಹಜವಾಗಿ. ಇನ್ನೊಂದು ಸ್ವಲ್ಪ ಪಾದ ಇಲ್ಲಿ ಹೊಸತು ಅಂತ ಕೈ ಮೇಲೆ ಎಡಗೈನ ಉಸಿರು ಬಿಡ್ತಾ ಕೈನ ಕೆಳಗೆ ಕಾಲು ನಿಮಿಷ. ಅದೇ ರೀತಿ ಮುಂಬದಿಯಿಂದ ನಿಮ್ಮ ಪಾದ ಇನ್ನೂ ಸ್ವಲ್ಪ ಈ ಮಂಗಾಲ ಹೋಗ್ಬೇಕು ಪಾದ. ಈಗ ಈ ಕೈ ಮೇಲೆ ಪಾದ ಸಿಕ್ಕಲು ಸರಿ, ಸಿಕ್ಕಲ್ಲ ಹೋಗೋಣ. ಇನ್ನೊಂದು ಪೂರ ಕುತ್ತಿಗೆ ತಿರುಗಿಸ್ರಿ, ಸೊಂಟದ ಭಾಗವನ್ನು ತಿರುಗಿಸ್ರಿ. ಅರ್ಧ ಮತ್ಸ್ಯೇಂದ್ರಾಸನ. ಇದು ಕೂಡ ತೂಕವನ್ನು ಕಡಿಮೆ ಮಾಡುತ್ತೆ, ಹೊಟ್ಟೆ ಭುಜವನ್ನು ತಿರುಗಿಸಿ, ಹಾಗೆ ಶುಗರ್ ಪ್ರಮಾಣವನ್ನು ಕೂಡ ಹತೋಟಿಗಿಡುತ್ತೆ. ಸುತ್ತೋ ಅಂತ ಕೈ ಮೇಲೆ ತೊಳೆದು ಬಲಗೈನ, ಉಸಿರು ಬಿಡುತ್ತ ಕೈನ ಕೆಳಗೆ ಕಾಲು ಮುಖ. ನೆಕ್ಸ್ಟ್ ಇದಾದ್ಮೇಲೆ ಗೋಮುಖಾಸನ. ಎಸ್, ಎರಡು ಕಪ್ಪು ಕೂಡ ಇರಲಿ. ನಿಮ್ಮ ಬಲಗಾಲ ಕೆಳಗೆ ಎಡಗಾಲ ತಂದು, ಎಡಗಾಲ ಮೇಲೆ ಬಲಗಾಲ ತಂದು, ಬಲಗೈ ಮೇಲೆ ತಂದು ನಿಮ್ಮ ಎಡಗೈಯನ್ನ ಹಿಡ್ಕೋಬೇಕು. ಬೆನ್ನು ಕುತ್ತಿಗೆ ನೇರವಾಗಿರಲಿ, ಉಸಿರಾಟ ಸಹಜವಾಗಿರಲಿ. ಗೋಮುಖಾಸನ. ಭುಜ, ಕುತ್ತಿಗೆ, ಬೆನ್ನು, ಸೊಂಟದ ಭಾಗವನ್ನು ಕಡಿಮೆ ಮಾಡಿ, ಭುಜಗಳನ್ನು ಕೂಡ ಕಡಿಮೆ ಮಾಡಿ ನಿಮ್ಮ ಮುಖದಲ್ಲಿ ಪ್ರಸನ್ನತೆಯನ್ನು ಹೆಚ್ಚು ಮಾಡುತ್ತೆ. ಸುತ್ತ ಕೋತ ಬಲಗೈ ಮೇಲೆ ತಗೊಳ್ಳಿ, ಉಸಿರು ಬಿಡ್ತಾ ಕೈ ಕೆಳಗಿಳಿಸ್ರಿ, ಕಾಲು ಮುಂಚೆ ಹಾಕ್ಲಿ. ಅದೇ ರೀತಿ ನಂಬದಿಂದ ನಿಮ್ಮ ಎಡಗಾಲ ಮೇಲೆ ತರಬೇಕು, ಬಲಗಾಲ ಕೆಳಗೆ ಹಾಕಬೇಕು. ಎಡಗೈ ಮೇಲೆ ತಗೊಳ್ಳಿ, ಬಲಗೈ ತಿಳ್ಕೊಳ್ರಿ, ಹಿಂದೆ ಕುತ್ತಿಗೆ ನೇರ ಮಾಡ್ರಿ. ಪ್ರತಿದಿನ ಅಭ್ಯಾಸ ಮಾಡಿದ್ರೆ ಬರ್ತದೆ ನೋಡ್ರಿ. ಚಂದ್ರ ಮಾರ್ದು ಬಂದೈತಿ. ನಿಮ್ನ ಯಾರು ಬೇಡ, ನೀವು ತೆಳಗಾಗ್ರಿ. ನಾವು ಪ್ರಯತ್ನ ಮಾಡಕತ್ತೀವಿ. ಎಲ್ಲ ಹೊಸತು ಅಂತ ಕೈ ಮೇಲ್ತೊಳಗಡೆಯಲ್ಲ, ಉಸಿರು ಬಿಡ್ತಾ ಕೈ ಕೆಳಗೆ ಕಾಲು ಮುಟ್ಟ. ನೆಕ್ಸ್ಟ್ ಮತ್ತೆ ಯಾವ್ದ್ರಿ? ಯೋಗ ಮುದ್ರಾಸನ. ಯೋಗ ಮುದ್ರಾಸನ. ವಜ್ರಾಸನ ಬೇರೆ. ನಾವು ಸುಮ್ಮನೆ ಮಾಡಿರ್ತೀವಿ, ಹೆಸರು ಮಾಡ್ಕೊಂತಾವ್ರಿ. ಮರಿಬೇಡ್ರಿ, ನೆನ್ಪಿಟ್ಟು ಮಾಡೋದು ಮಾಡ್ತಿದ್ರೆ ಅದ್ರ ಹೆಸರು ಬರಲ್ಲ. ಎರಡು ಕೈ ಮುಷ್ಟಿ ಮಾಡ್ರಿ, ಹೊಟ್ಟೆ ಕೆಳತೇನೆ. ದೀರ್ಘ ಉಸಿರು ತೊಗೊಂಡಿದ್ದವ್ರಿ. ಉಸಿರು ಬಿಡ್ತಾ ನಿಮ್ಮ ಮುಂದ್ಗಡೆ ಬಾರ್ರಿ. ನಿಮ್ಮ ಹಣೆಯನ್ನ ನೆಲಕ್ಕೆ ತಾಗಿಸೋಕೆ ಪ್ರಯತ್ನ ಮಾಡ್ರಿ. ಚಂದ್ರವರ್ಮದ ನೆಲಕ್ಕೆ ತಾಗಿಸಿದ್ರೆ ಇವಾಗ ಸ್ವಲ್ಪ ಗ್ಯಾಪ್ ಆಗಿದೆ. ಕಂಟಿನ್ಯೂ ಬಂದಿರಲಿಲ್ಲ, ಡಾಕ್ಟರ್ ರೆಸ್ಟ್ ಹೇಳಿದ್ರೆ ಹಿಂಗಾಗಿ. ಸುತ್ತೋ ಅಂತ ನಿಧಾನವಾಗಿ ನೀರು ಬನ್ನಿ. ಈ ಮುಷ್ಟಿ ಮಾಡಿ ಇಲ್ಲಿ ಹೊಟ್ಟೆ ಅಂತ ತಿಳ್ಕೊಂಡಾಗ ಪ್ರೆಷರ್ ಬೀಳುತ್ತದಲ್ಲ. ಓಕೆ. ನೆಕ್ಸ್ಟ್ ಈಗ ಉಷ್ಟ್ರಾಸನ, ಅರ್ಧ ಉಷ್ಟ್ರಾಸನ ಅಥವಾ ಪೂರ್ಣ ಉಷ್ಟ್ರಾಸನ. ಎರಡು ಕೈ ಸುತ್ತ ಸಪೋರ್ಟ್ ತಗೊಳ್ಳಿ, ದೀರ್ಘ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಮ್ಮ ಹಿಂದ್ಗಡೆ ಬಾಗಿಸಿ, ಎಷ್ಟಾಗುತ್ತಷ್ಟೇ ಬಾಗಿಸಿ. ಉಸಿರಾಟ ಸಹಜವಾಗಿರಲಿ. ಅರ್ಧ ಉಷ್ಟ್ರಾಸನ. ಇದು ನಿಮ್ಮ ಥೈರಾಯ್ಡ್ ಸಮಸ್ಯೆಯನ್ನು ಕಡಿಮೆ ಮಾಡಿ, ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡಿ, ನಿಮ್ಮ ಬೆನ್ನಿಗೆ ಶಕ್ತಿ ನೀಡೋಕೆ ಉಪಯುಕ್ತವಾದಂಥ ಆಸನ. ಮತ್ತೆ ಉಸಿರು ನಿಧಾನವಾಗಿ ಮೇಲೆ ಬಂದು ಕೈ
ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ನಾವೀಗ ಶಶಂಕಾಸನ. ಹಣೆ ಕಚ್ಚಿಡಿ, ಕೈಗಳನ್ನು ಚಾಚಿಡಿ. ಸಹಜವಾದ ಉಸಿರಾಟ ಇರಲಿ. ಇದು ನಿಮ್ಮ BP ಕಡಿಮೆ ಮಾಡೋಕೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋಕೆ, ಮನಸ್ಸಿಗೆ ಶಾಂತಿಯನ್ನು ನೀಡಿ ನಿಮ್ಮ ಹೃದಯದ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡೋಕೆ ಉಪಯುಕ್ತವಾದಂಥ ಆಸನ. ಮತ್ತೆ ಉಸಿದೋತ ಹಾಗೆ ಕಾಲುಗಳನ್ನು ಹಿಂಚಾಚಿಕೊಳ್ಳಿ, ಕೈಗಳನ್ನು ಹಿಂಚಾಚಿ ಮಕರಾಸನ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಮಕರಾಸನದಲ್ಲಿ ಒಂದೊಂದೇ ಕಾಲುಗಳನ್ನು ಹಿಂಚಾಚಿಕೊಳ್ಳಿ. ಕಾಲಿನ ಹಿಂದೆ ಅಗಲವಾಗಿರಲಿ, ಹಿಮ್ಮಡಿಗಳು ಎದುರು ಬದಲಾಗಿರಲಿ. ಗದ್ದದ ಭಾಗ ಕೈಗಳ ಮೇಲಿರಲಿ. ಉಸಿರಾಟ ಸಹಜ. ವಿಶ್ರಾಂತಿ. ವಿಶ್ರಾಂತಿ ಸಾಕು. ನಾವೀಗ ಮುಂದಿನ ಆಸನಕ್ಕೆ ಹೋಗೋಣ. ಭುಜಂಗಾಸನ. ಎರಡು ಕಾಲನ್ನು ಜೋಡಿಸ್ಕೊಳ್ಳಿ. ಕೈಗಳನ್ನು ಎರಡು ನಿಮ್ಮ ಎದೆ ಅಕ್ಕಪಕ್ಕ ತನ್ನಿ. ಹೆಬ್ಬೆಳೆ ಎದೆ ಹತ್ತಿರಲಿ. ನಿಮ್ಮ ಅಂಗೈಗಳ ಮೇಲೆ ಭಾರ ಹಾಕಿ ಹೊಸ ತೆಗೆದುಕೊಳ್ತಾ ನಿಮ್ಮ ತಲೆ ಮತ್ತು ಎದೆಯನ್ನು ನಿಧಾನವಾಗಿ ಮೇಲ್ತನ್ನಿ. ಎಷ್ಟು ಸಾಧ್ಯವಾಗುತ್ತಷ್ಟು ಮೇಲ್ಗಡೆ ನೋಡುವ ಪ್ರಯತ್ನ ಮಾಡಿ. ಉಸಿರಾಟ ಸಹಜವಾಗಿರಲಿ. ನಿಮ್ಮ ಥೈರಾಯ್ಡ್ ಗ್ರಂಥಿಯನ್ನು ಆ್ಯಕ್ಟಿವೇಟ್ ಮಾಡಿ ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೆ, ಹಾಗೆ ನಿಮ್ಮ ಭುಜಕ್ಕೆ ಶಕ್ತಿ ನೀಡೋಕ್ಕೆ, ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡಿ ಹೊಟ್ಟೆಯ ಬೊಜ್ಜನ್ನು ಕೂಡ ಕರಗಿಸಲು ಬಹಳ ಉಪಯುಕ್ತವಾದಂಥ ಆಸನ ಭುಜಂಗಾಸನ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಬನ್ನಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ವಿಶ್ರಾಂತಿ ಸಾಕು. ನಾವೀಗ ಶಲಭಾಸನ. ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಕೈಗಳೆರಡು ಮುಷ್ಟಿ ಮಾಡಿ ತೊಡೆಯ ಕೆಳತನ್ನಿ. ಯಾರಿಗೆ ಎರಡು ಕಾಲಗಳು ಸಾಧ್ಯ ಆಗುತ್ತೋ ಅವರು ಎರಡು ಕಾಲನ್ನು ಸುತ್ತೋ ಅಂತ ಮೇಲೆ ತಗೊಳ್ಳಿ. ಯಾರಿಗೆ ಎರಡು ಕಾಲಗಳಾಗಲ್ಲ ಅವರು ಒಂದೊಂದೇ ಕಾಲನ್ನು ಸುತ್ತೋ ಅಂತ ಮೇಲೆ ತರಬೇಕು. ಮೊಣ ಕಾಲನ್ನು ಮಡಚಬೇಡ್ರಿ. ಉಸಿರಾಟ ಸಹಜವಾಗಿರಲಿ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಬನ್ನಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ವಿಶ್ರಾಂತಿ ಸಾಕು. ನಾವೀಗ ಧನುರಾಸನಕ್ಕೆ ಹೋಗೋಣ. ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಕೈಗಳೆರಡು ತೊಡೆ ಪಕ್ಕ ತನ್ನಿ. ಕಾಲುಗಳನ್ನು ಮಡಚಿರಿ. ಕೈಯಿಂದ ಹಿಡ್ಕೊಳ್ಳಿ. ನಿಮ್ಮ ಕೈ ಮತ್ತು ಕಾಲನ್ನು ಚೆನ್ನಾಗಿ ಹಿಗ್ಗಿಸ್ರಿ. ಹೊಟ್ಟೆ ಮೇಲೆ ಬನ್ನಿ. ಉಸಿರಾಟ ಸಹಜವಾಗಿರಲಿ. ಒಂದು 10 ಸೆಕೆಂಡ್ಸ್ಟು 10 ಸೆಕೆಂಡಿಂದ ಹಿಡಿದು 1 ನಿಮಿಷದವರೆಗೆ ಆಸನ ಸ್ಥಿತಿಯಲ್ಲಿರೋಕ್ಕೆ ಪ್ರಯತ್ನ ಮಾಡಿರಿ. ಈ 3 ಆಸನಗಳು 4 ಆಸನ ಮಕರಾಸನದಲ್ಲಿ ಮಾಡುವಂಥ ಆಸನ. ಒಂದನೇದ್ದು ಮಕರಾಸನ, ಎರಡನೇದ್ದು ಭುಜಂಗಾಸನ, ಮೂರನೇದ್ದು ಶಲಭಾಸನ. ಇದು 4ನೇ ಆಸನ. ಈ 4 ಆಸನಗಳು ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕ್ಕೆ, ದೇಹದ ತೂಕವನ್ನು ಕಡಿಮೆ ಮಾಡೋಕ್ಕೆ, ನಿಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸೋಕೆ ಉಪಯುಕ್ತವಾದಂಥ ಆಸನಗಳು ಇವು 4. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಬನ್ನಿ. ಮತ್ತೆ ಮಕರಾಸನದಲ್ಲಿ
ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ವಿಶ್ರಾಂತಿ ಸಾಕು. ನಿಧಾನವಾಗಿ ಮೇಲೆ ಬರೋಣ. ಕಾಲನ್ನು ಎರಡು ಜೋಡಿಸ್ಕೊಳ್ಳಿ. ಎರಡು ಪಕ್ಕ ತಂದು ಅಷ್ಟೇ ಕೂತ ಭುಜಂಗಾಸನ ಬಂದು ನಂತರ ಶಶಂಕಾಸನ ಬಂದು ನಿಧಾನವಾಗಿ ಮೇಲೆ ಬನ್ನಿ. ಓಕೆ, ಎಲ್ಲರೂ ಶವಾಸನ ಬರೋಣ. ಅಂಗಾತ ಮಲಗಿ ಮಾಡುವಂಥ ಆಸನಗಳನ್ನು ಅಭ್ಯಾಸ ಮಾಡೋಣ. ಶವಾಸನ ಬನ್ನಿ. ವಿಶ್ರಾಂತಿ ಕೆಲವು ಕ್ಷಣಗಳ ಕಾಲ. ಶವಾಸನದಲ್ಲಿ ವಿಶ್ರಾಂತಿ.